ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾವು ಬಾಲಿವುಡ್ನಲ್ಲಿ 2026ರಲ್ಲಿ ರಿಲೀಸ್ ಆದ ಮೂವಿ ಸುಬೇದಾರ್ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 6.1 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ಇಬ್ಬರು ಹುಡುಗರು ನೆಲದ ಮೇಲೆ ಮಲ್ಕೊಂಡು ಮಾತಾಡ್ತಿರ್ತಾರೆ. ಆಗ ಆಕಾಶದಲ್ಲಿ ಒಂದು ಪ್ಲೇನ್ ಹಾರ್ತಿರುತ್ತೆ. ಮಕ್ಕಳು ಅದನ್ನ ನೋಡಿ ಅದರ ಹಿಂದೆ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಓಡ್ತಾ ಓಡ್ತಾ ಒಂದು ನದಿಯೊಳಗೆ ಇಳಿತಾರೆ. ಇವರು ನದಿಯಲ್ಲಿ ಈಜ್ತಿದ್ದಾಗ ಇವರಲ್ಲಿ ಒಬ್ಬ ಹುಡುಗ ಮಿಸ್ ಆಗ್ತಾನೆ. ಇದನ್ನ ನೋಡಿ ಇನ್ನೊಬ್ಬ ಹುಡುಗ ಭಯಪಡ್ತಾನೆ. ಆಕ್ಚುಲಿ ಈ ನದಿಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ ನಡೀತಿರುತ್ತೆ. ಇದನ್ನ ಸಾಫ್ಟಿ ಅನ್ನೋ ವ್ಯಕ್ತಿ ನಡೆಸ್ತಿರ್ತಾನೆ. ಇನ್ನು 3 ದಿನ ಆದ್ಮೇಲೆ ಆ ಮಿಸ್ ಆದ ಹುಡುಗನ ಬಾಡಿ ದಡದಲ್ಲಿ ತೇಲ್ಕೊಂಡು ಬರುತ್ತೆ. ಇದನ್ನ ನೋಡಿ ಅವನ ತಾಯಿ ತುಂಬಾ ಅಳ್ತಾಳೆ. ಇದು ಗೊತ್ತಾಗಿ ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಅಲ್ಲಿ ಸೇರ್ಕೋತಾರೆ. ಇದರಿಂದ ಪರಿಸ್ಥಿತಿ ಕೆಡ್ತಿರುತ್ತೆ. ಆಗ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಪ್ರಿನ್ಸ್ ಹತ್ರ ಹೋಗಿ ಇದೆಲ್ಲ ಹೇಳ್ತಾನೆ. ಪ್ರಿನ್ಸ್ ತಕ್ಷಣ ನದಿ ಕಡೆ ಹೋಗ್ತಾನೆ. ಈ ಕಡೆ ನದಿ ಹತ್ರ ಮಗುವಿನ ತಾಯಿ ಸುಧಾದೇವಿ ಮತ್ತು ಮಾವ ಆ ಮಗುವ ಬಾಡಿನ ಇಟ್ಕೊಂಡು ಕೂತಿರ್ತಾರೆ. ಈಗ ಇಲ್ಲಿ ಮೀಡಿಯಾದವರು ಕೂಡ ಬಂದಿರ್ತಾರೆ. ಆ ಮಗು ಮಾವ ಮೀಡಿಯಾ ಮುಂದೆ ಇಲ್ಲಿ ಅಕ್ರಮ ಮರಳು ಮಾಫಿಯಾ ವರ್ಕ್ ಮಾಡುತ್ತೆ. ಅವರು ನದಿಯಲ್ಲಿ ಮರಳು ತೆಗೆದು ಇಲ್ಲಿ ದೊಡ್ಡ ಹೊಂಡಗಳಾಗಿವೆ. ಇದರಿಂದ ನದಿಯಲ್ಲಿ ಇಳಿಯೋದು ಅಪಾಯಕಾರಿ. ಇಲ್ಲಿ ತುಂಬಾ ಮಕ್ಕಳು ಸತ್ತೋಗಿದ್ದಾರೆ ಅಂತ ಹೇಳ್ತಾನೆ. ಮತ್ತು ಇದೆಲ್ಲ ಮಾಫಿಯಾ ಸಾಫ್ಟಿ ಮತ್ತು ದೀದಿ ಕೈಯಲ್ಲಿದೆ ಅಂತ ಹೇಳ್ತಾನೆ. ಈ ದೀದಿ ಯಾರು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಇಲ್ಲಿ ಪ್ರಿನ್ಸ್ ಬರ್ತಾನೆ. ಈತ ಇಲ್ಲಿ ಸತ್ತ ಮಗುವಿನ ಮಾಮ ಓಪನ್ ಆಗಿ ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡೋದನ್ನ ನೋಡಿ ಎಲ್ಲರ ಮುಂದೆ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದು ಸಾಫ್ಟಿಗೆ ಗೊತ್ತಾದಾಗ ಆತ ತನ್ನ ಕಡೆಯವರಿಗೆ ಈ ನ್ಯೂಸ್ ದೊಡ್ಡದಾಗಿ ಟಿವಿಯಲ್ಲಿ ಬರುವಷ್ಟರಲ್ಲಿ ಆ ಸತ್ತ ಮಗು ಮತ್ತು ಅವನ ತಾಯಿ ಸುಧಾದೇವಿನ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡುವಂತೆ ಹೇಳ್ತಾನೆ. ಏಕೆಂದ್ರೆ ಈ ಮರಳು ಮಾಫಿಯಾ ತುಂಬಾ ದೊಡ್ಡದಾಗಿರುತ್ತೆ. ಇಲ್ಲಿಂದ ಪೂರ್ತಿ ಇಂಡಿಯಾಗೆ ಮರಳು ಸಪ್ಲೈ ಆಗ್ತಿರುತ್ತೆ. ಅದಕ್ಕೆ ಇದರ ವಿರುದ್ಧ ಯಾರು ಮಾತಾಡ್ತಿರಲ್ಲ. ಈಗ ಸೀನ್ ಕೆಲವು ದಿನಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ರಿಟೈರ್ಡ್ ಆರ್ಮಿ ಸುಬೇದಾರ್ ಅರ್ಜುನ್ ನ ತೋರಿಸ್ತಾರೆ. ಈತ ಒಂದು ಜೀಪ್ ತಗೊಳ್ಳೋಕೆ ಬಂದಿರ್ತಾನೆ. ಆಕ್ಚುಲಿ ಇದನ್ನ ತಗೊಳ್ಳೋದು ಅರ್ಜುನ್ ವೈಫ್ ಕನಸಾಗಿರುತ್ತೆ. ಆಕೆ ಪಿಕಲ್ಸ್ ವ್ಯಾಪಾರ ಮಾಡ್ತಿರ್ತಾರೆ. ಆಕೆ ಹಣ ಜಮಾ ಮಾಡಿ ಅರ್ಜುನ್ಗೆ ಆ ಜೀಪ್ ಕೊಡಿಸಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಆಕೆ ಜೀಪ್ ತಗೊಳ್ಳುವಷ್ಟರಲ್ಲಿ ಆಕೆ ಸತ್ತೋಗಿರ್ತಾಳೆ. ಅದಕ್ಕೆ ಈಗ ಅರ್ಜುನ್ ಆಕೆ ವೈಫ್ ಕನಸನ್ನ ನಿಜ ಮಾಡಬೇಕು ಅಂತ ಬಂದಿರ್ತಾನೆ. ಇಲ್ಲಿ ನಮಗೆ ಅರ್ಜುನ್ ಮಗಳು ಶ್ಯಾಮನ ತೋರಿಸ್ತಾರೆ. ಈಕೆಗೆ ಅರ್ಜುನ್ ಅಂದ್ರೆ ಆಗ್ತಿರಲ್ಲ. ಇವರ ನಡುವೆ ಏನು ಜಗಳ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಅರ್ಜುನ್ ಶ್ಯಾಮನ ಕಾಲೇಜ್ಗೆ ಡ್ರಾಪ್ ಮಾಡಿ ಸೀದಾ ಕೋಆಪರೇಟಿವ್ ಬ್ಯಾಂಕ್ಗೆ ಹೋಗ್ತಾನೆ. ಇಲ್ಲಿ ಅವನ ವೈಫ್ ಸೇವಿಂಗ್ಸ್ ಅಕೌಂಟ್ ಇರುತ್ತೆ. ಅವನು ಅದರಲ್ಲಿದ್ದ ಹಣ ತಗೊಂಡು ಅಕೌಂಟ್ ನ ಕ್ಲೋಸ್ ಮಾಡಬೇಕು ಅಂತ ಬಂದಿರ್ತಾನೆ. ಆದ್ರೆ ಬ್ಯಾಂಕ್ ಎಂಪ್ಲಾಯ್ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಅದಕ್ಕೆ ನಾಳೆ ಬಂದು ಪ್ರೊಸೆಸ್ ಕಂಪ್ಲೀಟ್ ಮಾಡು ಅಂತ ಹೇಳ್ತಾನೆ. ಇದು ಫಸ್ಟ್ ಟೈಮ್ ಆಗಿರಲ್ಲ. ಈ ಬ್ಯಾಂಕ್ ನವರು ಅರ್ಜುನ್ ನ ತುಂಬಾ ದಿನದಿಂದ ತಿರುಗಿಸ್ತಿರ್ತಾರೆ. ಅದೇ ಅಲ್ಲದೆ ಅಲ್ಲಿ ತುಂಬಾ ಅಕೌಂಟ್ ಹೋಲ್ಡರ್ ಜೊತೆ ಆ ಬ್ಯಾಂಕ್ ನವರು ಸರಿಯಾಗಿ ಬಿಹೇವ್ ಮಾಡ್ತಿರಲ್ಲ. ಅವರ ಕೆಲಸ ಕೂಡ ಸರಿಯಾಗಿ ಮಾಡ್ತಿರಲ್ಲ. ಇದನ್ನೆಲ್ಲ ನೋಡಿ ಅರ್ಜುನ್ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಅರ್ಜುನ್ ಅಲ್ಲಿಂದ ತನ್ನ ಫ್ರೆಂಡ್ ಪ್ರಭಾಕರ್ ಹತ್ರ ಬರ್ತಾನೆ. ಪ್ರಭಾಕರ್ ಒಂದು ಸೆಕ್ಯೂರಿಟಿ ಏಜೆನ್ಸಿ ನಡೆಸ್ತಿರ್ತಾನೆ. ಆಕ್ಚುಲಿ ಆರ್ಮಿಯಿಂದ ರಿಟೈರ್ಡ್ ಆದವರಿಗೆ ಸೆಕ್ಯೂರಿಟಿ ಜಾಬ್ ಈಸಿ ಆಗಿ ಸಿಗ್ತಿರುತ್ತೆ. ಅದಕ್ಕೆ ಪ್ರಭಾಕರ್ ಅರ್ಜುನ್ಗೆ ಜಾಬ್ ಕೊಡಿಸ್ಬೇಕಂತ ಸಾಫ್ಟಿ ಹತ್ರ ಕರ್ಕೊಂಡು ಹೋಗ್ತಾನೆ. ಸಾಫ್ಟಿಗೆ ಅರ್ಜುನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಗೊತ್ತಾಗಿ ಒಂದು ಮಾತಾಡದೆ ಅರ್ಜುನ್ಗೆ ಜಾಬ್ ಕೊಡ್ತಾನೆ. ಆಗ ಅಲ್ಲಿ ಪ್ರಿನ್ಸ್ ಬರ್ತಾನೆ. ಈತ ಇಲ್ಲಿ ಬಂದು ಸುಧಾದೇವಿಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಸುಧಾದೇವಿ ತನ್ನನ್ನ ಬಿಟ್ಬಿಡುವಂತೆ ಹೇಳ್ತಾಳೆ. ಆದ್ರೆ ಪ್ರಿನ್ಸ್ ಕೇಳದೆ ಆಕೆಗೆ ತುಂಬಾ ಹೊಡಿತಿರ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಅರ್ಜುನ್ಗೆ ಕೋಪ ಬರ್ತಿರುತ್ತೆ. ಆದ್ರೂ ಅವನು ತನ್ನ ಕೋಪ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನಿರ್ತಾನೆ. ಇಲ್ಲಿ ಸಾಫ್ಟಿ ಪ್ರಿನ್ಸ್ಗೆ ಈಗಿಂದ ಅರ್ಜುನಿನ ಬಾಡಿ ಗಾರ್ಡ್ ಅಂತ ಹೇಳ್ತಾನೆ. ಈಗ ಅರ್ಜುನ್ ಯಾವಾಗ್ಲೂ ಪ್ರಿನ್ಸ್ ಜೊತೆ ಇರೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಕಡೆ ಶ್ಯಾಮ ತನ್ನ ಕಾಲೇಜ್ನಲ್ಲಿ ರಣವೀರ್ ಅನ್ನೋ ಹುಡುಗನ ಹತ್ರ ಬರ್ತಾಳೆ. ಈತ ಶ್ಯಾಮಗೆ ಕೆಟ್ಟ ಮೆಸೇಜ್ ಮಾಡ್ತಿರ್ತಾನೆ. ಅದಕ್ಕೆ ಶ್ಯಾಮ ರಣವೀರ್ನ ತುಂಬಾ ಹೊಡಿತಾಳೆ. ಮತ್ತು ಇದನ್ನೆಲ್ಲ ಶ್ಯಾಮ ಫ್ರೆಂಡ್ ರೆಕಾರ್ಡ್ ಮಾಡ್ಕೋತಾಳೆ ಮತ್ತು ಈ ವಿಡಿಯೋ ವೈರಲ್ ಮಾಡೋದಾಗಿ ಹೇಳ್ತಾಳೆ. ಇದರಿಂದ ರಣವೀರ್ ತುಂಬಾ ಭಯಪಡ್ತಾನೆ. ಈ ಕಡೆ ಪ್ರಿನ್ಸ್ ನ ತೋರಿಸ್ತಾರೆ. ಪ್ರಿನ್ಸ್ ಅರ್ಜುನ್ ಜೊತೆ ಮಹಿಳಾ ಕಾರಾಗೃಹಕ್ಕೆ ಹೋಗ್ತಿರ್ತಾನೆ. ದಾರಿಯಲ್ಲಿ ಪ್ರಿನ್ಸ್ ಅರ್ಜುನ್ ನ ತುಂಬಾ ಟ್ರೋಲ್ ಮಾಡ್ತಿರ್ತಾನೆ. ಏಕೆಂದ್ರೆ ಅವನು ಕಾರ್ ತುಂಬಾ ಸ್ಲೋ ಆಗಿ ಓಡಿಸ್ತಿರ್ತಾನೆ. ಆದ್ರೆ ಅರ್ಜುನ್ ಅವನಿಗೆ ಏನು ಹೇಳೋದಿಲ್ಲ. ಈಗ ಸೀನ್ ಜೈಲ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ದೀದಿ ಇರ್ತಾಳೆ. ದೀದಿ ಮರಳು ಮಾಫಿಯಾ ಲೀಡರ್ ಆಗಿರ್ತಾಳೆ. ಈಕೆ ಜೈಲಿಂದಾನೆ ಪೂರ್ತಿ ದಂಧೆ ಕಂಟ್ರೋಲ್ ಮಾಡ್ತಿರ್ತಾಳೆ. ಆಕ್ಚುಲಿ ಪ್ರಿನ್ಸ್ ದೀದಿ ಮಲ್ತಾಯಿ ಮಗ ಆಗಿರ್ತಾನೆ. ಇಲ್ಲಿ ಸಾಫ್ಟಿ ಕೂಡ ಇರ್ತಾನೆ. ದೀದಿ ತನ್ನ ವಕೀಲ್ಗೆ ತನ್ನ ಬೇಲ್ ಎಲ್ಲಿವರೆಗೆ ಬಂತು ಅಂತ ಕೇಳ್ತಾಳೆ. ಆಗ ಲಾಯರ್ ಮೇಡಮ್ ಬೇಲ್ ಇನ್ನು ಮಂಜೂರಾಗೋ ಟೈಮಲ್ಲಿ ಪ್ರಿನ್ಸ್ ಆ ಹುಡುಗ ಮಾವನ ಕೊಂದುಬಿಟ್ಟ. ಇದರಿಂದ ಕೇಸ್ ಹೈಲೈಟ್ ಆಗಿ ಬೇಲ್ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ದೀದಿ ಪ್ರಿನ್ಸ್ ಮೇಲೆ ತುಂಬಾ ಕೋಪ ಮಾಡ್ತಾಳೆ ಮತ್ತು ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಪ್ರಿನ್ಸ್ ಹೊರಗೆ ಬಂದು ನೋಡಿದಾಗ ಅಲ್ಲಿ ಅರ್ಜುನ್ ಇರಲ್ಲ. ಇದನ್ನ ನೋಡಿ ಪ್ರಿನ್ಸ್ಗೆ ಕೋಪ ಬರುತ್ತೆ. ಅಂದರೆ ಪ್ರಿನ್ಸ್ ಬಿಹೇವಿಯರ್ ನೋಡಿ ಅರ್ಜುನ್ ಫಸ್ಟ್ ಡೇನೆ ಅವರ ಕೆಲಸ ಬಿಟ್ಟಿರ್ತಾನೆ. ಈಗ ಸೀನ್ ಅರ್ಜುನ್ ಮತ್ತು ಶಮಾ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಅರ್ಜುನ್ ಶಮಾ ಜೊತೆ ತನ್ನ ರಿಲೇಶನ್ಶಿಪ್ ಸರಿ ಮಾಡೋಕೆ ತುಂಬಾ ಟ್ರೈ ಮಾಡ್ತಾನೆ. ಆದ್ರೆ ಶಮಾ ಮಾತ್ರ ಅರ್ಜುನ್ ನ ಇಗ್ನೋರ್ ಮಾಡ್ತಿರ್ತಾಳೆ. ಶಮಾ ಕಾಲೇಜ್ಗೆ ಹೋದ್ಮೇಲೆ ಅರ್ಜುನ್ ಮತ್ತೆ ಬ್ಯಾಂಕ್ಗೆ ಹೋಗ್ತಾನೆ. ಅವನು ಅಲ್ಲಿ ತನ್ನ ಕಾರ್ ಪಾರ್ಕ್ ಮಾಡಿ ಬ್ಯಾಂಕ್ ಒಳಗೆ ಹೋಗ್ತಿದ್ದಾಗ ಅಲ್ಲಿ ಪ್ರಿನ್ಸ್ ಬರ್ತಾನೆ. ಪ್ರಿನ್ಸ್ ಅರ್ಜುನ್ಗೆ ಕಾರ್ ಇಲ್ಲಿಂದ ತೆಗಿ, ಇಲ್ಲಿ ನಾನು ಕಾರ್ ಪಾರ್ಕ್ ಮಾಡಬೇಕು ಅಂತ ಹೇಳ್ತಾನೆ. ಇಲ್ಲಿ ಪ್ರಿನ್ಸ್ ಹೇರ್ ಕಟ್ ಮಾಡಿಸೋಕೆ ಬಂದಿರ್ತಾನೆ. ಆದ್ರೆ ಅರ್ಜುನ್ ಇಲ್ಲಿ ಮೊದಲು ಬಂದಿದ್ದು ನಾನು, ಕಾರ್ ತೆಗೆಯೋಲ್ಲ ಅಂತ ಹೇಳಿ ಬ್ಯಾಂಕ್ ಒಳಗೆ ಹೋಗ್ತಾನೆ. ಇಲ್ಲಿ ಮತ್ತೆ ಅದೇ ಬ್ಯಾಂಕ್ ಎಂಪ್ಲಾಯ್ ಕೈಯಿಂದ ಅರ್ಜುನ್ ಫಾರ್ಮ್ ಮೇಲೆ ಟೀ ಬೀಳುತ್ತೆ. ಆದ್ರೆ ಆ ಎಂಪ್ಲಾಯ್ ತುಂಬಾ ಕೇರ್ಲೆಸ್ ಆಗಿ ಮತ್ತೆ ನಾಳೆ ಇಲ್ಲಿ ಬಂದು ಫಾರ್ಮ್ ತುಂಬು ಅಂತ ಹೇಳ್ತಾನೆ. ಅರ್ಜುನ್ಗೆ ಇದನ್ನ ಕೇಳಿ ತುಂಬಾ ಕೋಪ ಬರುತ್ತೆ. ಆದ್ರೂ ಅವನು ತನ್ನ ಕೋಪ ಕಂಟ್ರೋಲ್ ಮಾಡ್ಕೊಂಡು ಹೊರಗೆ ಬರ್ತಾನೆ.
ಹೊರಗೆ ಬಂದು ನೋಡಿದಾಗ ಪ್ರಿನ್ಸ್ ಅರ್ಜುನ್ ಕಾರ್ ಗಾಜನ್ನ ಹೊಡೆದು ಹಾಕಿರ್ತಾನೆ ಮತ್ತು ಡ್ರೈವಿಂಗ್ ಸೀಟ್ ಮೇಲೆ ಟಾಯ್ಲೆಟ್ ಮಾಡಿರ್ತಾನೆ. ಇದನ್ನ ನೋಡಿ ಅರ್ಜುನ್ಗೆ ಕೋಪ ಕಂಟ್ರೋಲ್ ಆಗಲ್ಲ. ಅವನು ಪ್ರಿನ್ಸ್ ಕಡೆಯವರಿಗೆ ತುಂಬಾ ಹೊಡಿತಾನೆ. ಪ್ರಿನ್ಸ್ ಅರ್ಜುನ್ ಮುಂದೆ ಬಂದಾಗ ಅವನಿಗೂ ಅರ್ಜುನ್ ತುಂಬಾ ಹೊಡಿತಾನೆ ಮತ್ತು ಅವನ ಬಟ್ಟೆ ಬಿಚ್ಚಿಸಿ ಅವನಿಂದಾನೇ ಅರ್ಜುನ್ ಕಾರ್ನ ಕ್ಲೀನ್ ಮಾಡಿಸ್ತಾನೆ. ಪ್ರಿನ್ಸ್ ಇಂದ ಭಯಪಡ್ತಿದ್ದ ಜನ ಪ್ರಿನ್ಸ್ ಈಗ ಒದೆ ತಿಂತಿರೋದನ್ನ ನೋಡ್ತಾರೆ. ಆಗ ಅರ್ಜುನ್ ಅಲ್ಲಿಂದ ಹೋಗ್ತಿದ್ದಾಗ ಪ್ರಿನ್ಸ್ ಅರ್ಜುನ್ಗೆ ನಾನು ನಿನ್ನ ಬಿಡಲ್ಲ, ಮತ್ತೆ ನಿನಗಾಗಿ ಬರ್ತೀನಿ ಅಂತ ಹೇಳ್ತಾನೆ. ಆಗ ಅರ್ಜುನ್ ತನ್ನ ಮನೆ ಅಡ್ರೆಸ್ ಕೊಟ್ಟು ವೇಟ್ ಮಾಡ್ತಿರ್ತೀನಿ, ಆರಾಮಾಗಿ ಬಾ ಅಂತ ಹೇಳ್ತಾನೆ. ಈಗ ಸೀನ್ ಶಮಾ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ರಣವೀರ್ ಶಮಾ ಮೇಲೆ ನೀರು ಒಗಿತಾನೆ. ಶಮಾ ಅದನ್ನ ಆಸಿಡ್ ಅನ್ಕೊಂಡು ಭಯಪಡ್ತಾಳೆ. ಆದ್ರೆ ರಣವೀರ್ ಶಮಾಗೆ ನೀನು ಆ ವಿಡಿಯೋ ಡಿಲೀಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಆಸಿಡ್ ಒಗಿತೀನಿ ಅಂತ ಹೇಳ್ತಾನೆ. ಆಗ ಅಲ್ಲಿ ಶಮಾ ಫ್ರೆಂಡ್ ರಾಜನ್ ಬಂದು ರಣವೀರ್ ಜೊತೆ ಜಗಳ ಮಾಡ್ತಾನೆ. ಆದ್ರೆ ಶಮಾ ರಾಜನ್ಗೆ ಇದು ನನ್ನ ಜಗಳ, ಇದನ್ನ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಸಾಫ್ಟಿ ಪ್ರಿನ್ಸ್ ಹತ್ರ ಬರ್ತಾನೆ. ಈತ ಒಂದು ರೆಸ್ಟೋರೆಂಟ್ ನಲ್ಲಿ ಬಟ್ಟೆ ಇಲ್ಲದೆ ಕೂತಿರ್ತಾನೆ. ಇಲ್ಲಿ ಪ್ರಿನ್ಸ್ ಸಾಫ್ಟಿಗೆ ಇವತ್ತು ಅರ್ಜುನ್ ತನ್ನ ಜೊತೆ ಮಾಡಿದ್ದನ್ನ ಹೇಳ್ತಾನೆ. ಇವರು ಮಾತಾಡ್ತಿದ್ದಾಗ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಒಬ್ಬ ಮುದುಕ ಪ್ರಿನ್ಸ್ ನ ನೋಡಿ ನಗ್ತಾನೆ. ಇದರಿಂದ ಕೋಪದಲ್ಲಿ ಪ್ರಿನ್ಸ್ ಆ ಮುದುಕನಿಗೆ ತುಂಬಾ ಹೊಡಿತಾನೆ. ಇದು ಸಾಫ್ಟಿಗೆ ಇಷ್ಟ ಆಗಲ್ಲ. ಆದ್ರೂ ಅವನು ಏನು ಮಾಡೋ ಪೊಸಿಷನ್ ಅಲ್ಲಿ ಇರಲ್ಲ. ಇಲ್ಲಿ ಪ್ರಿನ್ಸ್ಗೆ ತನ್ನ ಗನ್ ನೆನಪಾಗುತ್ತೆ. ಆ ಗನ್ನ ಅರ್ಜುನ್ ತಗೊಂಡೋಗಿರ್ತಾನೆ. ಅದೇ ಗನ್ನಿಂದ ಪ್ರಿನ್ಸ್ ನದಿಯಲ್ಲಿ ಸತ್ತ ಹುಡುಗನ ಮಾವನ ಕೊಂದಿರ್ತಾನೆ. ಆ ಗನ್ ಪೊಲೀಸರಿಗೆ ಸಿಕ್ಕರೆ ತಾನು ಸಿಕ್ಕಾಕೋತೀನಿ ಅಂತ ಭಯಪಡ್ತಾನೆ. ಇನ್ನೊಂದು ಕಡೆ ಪ್ರಭಾಕರ್ ಅರ್ಜುನ್ನ ಮೀಟ್ ಆಗೋಕೆ ಬರ್ತಾನೆ. ಇಲ್ಲಿ ಪ್ರಭಾಕರ್ ಅರ್ಜುನ್ಗೆ ನೀನು ಪ್ರಿನ್ಸ್ ನ ಹೊಡಿಬಾರ್ದಾಗಿತ್ತು, ಅವನು ಸರಿ ಇಲ್ಲ, ಹೋಗಿ ಸಾರಿ ಕೇಳು ಅಂತ ಹೇಳ್ತಾನೆ. ಆದ್ರೆ ಅರ್ಜುನ್ ಅವನು ಜೀಪ್ ಮೇಲೆ ಟಾಯ್ಲೆಟ್ ಮಾಡಿದ್ದ. ಇಂಥ ಜನರಿಂದ ಕಾಪಾಡೋಕೆ ಬಾರ್ಡರ್ ನಲ್ಲಿ ಅಷ್ಟು ವರ್ಷ ಫೈಟ್ ಮಾಡಿದ್ದೀನಿ, ಇಂಥವರಿಂದ ನಾನು ಭಯಪಡಲ್ಲ, ನಾನು ಸಾರಿ ಕೇಳಲ್ಲ ಅಂತ ಹೇಳ್ತಾನೆ. ಅರ್ಜುನ್ ಮಾತು ಕೇಳದಿದ್ದಾಗ ಪ್ರಭಾಕರ್ಗೆ ಸಾಕಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ರಾತ್ರಿ ಆದಾಗ ಅರ್ಜುನ್ ತನ್ನ ವೈಫ್ ಸುಧಾನ ನೆನಪು ಮಾಡ್ಕೋತಾನೆ. ಆಕ್ಚುಲಿ ಆರ್ಮಿಯಲ್ಲಿದ್ದಾಗ ಅವನಿಗೆ ತನ್ನ ವೈಫ್ ಮತ್ತು ಮಗಳಿಗೆ ಟೈಮ್ ಕೊಡೋಕೆ ಆಗ್ತಿರಲ್ಲ. ಆದ್ರೆ ಸುಧಾ ಮಾತ್ರ ಅರ್ಜುನ್ನ ತುಂಬಾ ಪ್ರೀತಿ ಮಾಡ್ತಿರ್ತಾಳೆ. ಆಗ ಅಲ್ಲಿ ಮನೆ ಹೊರಗೆ ರಣವೀರ್ ಬರ್ತಾನೆ. ಈತ ಶಮಾ ಹೆಸರು ಕೂಗ್ತಿರ್ತಾನೆ. ಅರ್ಜುನ್ ಪ್ರಿನ್ಸ್ ಕಡೆಯವರು ಬಂದಿರಬಹುದು ಅಂತ ಕಿಟಕಿಯಿಂದ ನೋಡ್ತಾನೆ. ಆದ್ರೆ ಅಲ್ಲಿ ರಣವೀರ್ ಇರ್ತಾನೆ. ಅರ್ಜುನ್ಗೆ ಇವರು ಯಾರು, ಯಾಕೆ ಶಮಾ ಹೆಸರು ಕೂಗ್ತಿದ್ದಾರೆ ಅಂತ ಅರ್ಥವಾಗಲ್ಲ. ರಣವೀರ್ ಸ್ವಲ್ಪ ಹೊತ್ತು ಕೂಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಮಾರನೇ ದಿನ ಬೆಳಗ್ಗೆ ಶಮಾ ಹೊರಗೆ ಬಂದಾಗ ಒಂದು ಬಾಟಲ್ ಬಂದು ಆಕೆ ತಲೆಗೆ ಬೀಳುತ್ತೆ. ಆಕ್ಚುಲಿ ಈಗ ಅಲ್ಲಿ ಪ್ರಿನ್ಸ್ ಬಂದಿರ್ತಾನೆ. ಈತ ಬಾಟಲ್ ನಲ್ಲಿ ತನ್ನ ಯೂರಿನ್ ತುಂಬಿಕೊಂಡು ಬಂದಿರ್ತಾನೆ. ಈತ ಆ ಬಾಟಲ್ ಗಳನ್ನ ಅರ್ಜುನ್ ಮನೆ ಮೇಲೆ ಬಿಸಾಕಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇದರಿಂದ ಶಮಾಗೆ ಗಾಯವಾಗುತ್ತೆ. ಆಕೆ ಇವರ್ಯಾರು ಅನ್ಕೋತಾಳೆ. ಈಗ ಅರ್ಜುನ್ ಮನೆಯೆಲ್ಲ ಕ್ಲೀನ್ ಮಾಡ್ತಾನೆ. ನೆಕ್ಸ್ಟ್ ನಲ್ಲಿ ಶಮಾ ರಣವೀರ್ ಮನೆಗೆ ಹೋಗ್ತಾಳೆ. ಇಲ್ಲಿ ರಣವೀರ್ ತಾಯಿಗೆ ಆಂಟಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಅಂತ ಹೇಳ್ತಾಳೆ. ಇಂಡೈರೆಕ್ಟ್ಲಿ ಶಮಾ ರಣವೀರ್ಗೆ ವಾರ್ನಿಂಗ್ ಕೊಡ್ತಿರ್ತಾಳೆ. ಇನ್ನೊಂದು ಕಡೆ ಪ್ರಿನ್ಸ್ ಮತ್ತು ಸಾಫ್ಟಿ ದಿದಿನ ಬೀಟ್ ಆಗೋಕೆ ಬರ್ತಾರೆ. ಇಲ್ಲಿ ಸಾಫ್ಟಿ ದಿದಿಗೆ ಅರ್ಜುನ್ ಎಲ್ಲರ ಮುಂದೆ ಹೇಗೆ ಪ್ರಿನ್ಸ್ ನ ಹೊಡೆದ ಅಂತ ಹೇಳ್ತಾನೆ. ಇದನ್ನ ಕೇಳಿ ದಿದಿ ಪ್ರಿನ್ಸ್ಗೆ ತುಂಬಾ ಬೈತಾಳೆ. ಇದೇ ವಿಷಯಕ್ಕೆ ಪ್ರಿನ್ಸ್ ಮತ್ತು ಸಾಫ್ಟಿ ನಡುವೆ ಜಗಳ ಆಗುತ್ತೆ. ಆಗ ಅಲ್ಲಿ ಒಬ್ಬ ಲೇಡಿ ಹಾಲ್ ತಗೊಂಡು ಬರ್ತಾಳೆ. ದೀದಿ ಬೇಕಂತ ಆ ಹಾಲನ್ನ ಚೆಲ್ಲಿ ಸಾಫ್ಟಿಗೆ ತನ್ನ ಬಟ್ಟೆಯಿಂದ ಅದನ್ನ ಕ್ಲೀನ್ ಮಾಡುವಂತೆ ಹೇಳ್ತಾಳೆ. ಆಕ್ಚುಲಿ ಹಾಲು ತಂದವಳು ಸಾಫ್ಟಿ ತಂಗಿ ಆಗಿರ್ತಾಳೆ. ಸಾಫ್ಟಿ ಪ್ರಿನ್ಸ್ ಜೊತೆ ಜಗಳ ಮಾಡಿದ್ದರಿಂದ ದೀದಿ ಸಾಫ್ಟಿಗೆ ಅವಮಾನ ಮಾಡಬೇಕಂತ ಹಾಗೆ ಮಾಡಿರ್ತಾಳೆ. ಈಗ ನೆಕ್ಸ್ಟ್ ನಲ್ಲಿ ಅರ್ಜುನ್ ಪ್ರಿನ್ಸ್ ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಆದ್ರೆ ಪೊಲೀಸರು ಪ್ರಿನ್ಸ್ ವಿರುದ್ಧ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಸೊ ಈಗ ಅರ್ಜುನ್ಗೆ ಏನು ಮಾಡೋದಂತ ಗೊತ್ತಾಗದೆ ಅವನು ಹೊರಗೆ ಬರ್ತಾನೆ. ಆಗ ಅಲ್ಲಿ ಪ್ರಿನ್ಸ್ ಬರ್ತಾನೆ. ಈತ ಅರ್ಜುನ್ ಕಾರ್ ಮೇಲೆ ಹಲ್ಲೆ ಮಾಡ್ತಾನೆ. ಇಲ್ಲಿ ಪ್ರಿನ್ಸ್ ತನ್ನ ದೊಡ್ಡ ಗ್ಯಾಂಗ್ ಜೊತೆ ಬಂದಿರ್ತಾನೆ. ಈತ ಅರ್ಜುನ್ ಕಾರ್ಗೆ ತುಂಬಾ ಡ್ಯಾಮೇಜ್ ಮಾಡ್ತಾನೆ. ಇದರಿಂದ ಅರ್ಜುನ್ ಕೋಪದಲ್ಲಿ ಪ್ರಿನ್ಸ್ ಹಿಂದೆ ಹೋಗ್ತಾನೆ. ಪ್ರಿನ್ಸ್ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ತುಂಬ್ತಿರ್ತಾನೆ. ಆಗ ಅಲ್ಲಿ ಅರ್ಜುನ್ ಬಂದು ಅವನಿಗೆ ತುಂಬಾ ಹೊಡಿತಾನೆ. ಇದನ್ನೆಲ್ಲ ನೋಡ್ತಾ ಆ ಬ್ಯಾಂಕ್ ಎಂಪ್ಲಾಯ್ ಅಲ್ಲೇ ನಿಂತಿರ್ತಾನೆ. ಆಗ ಅರ್ಜುನ್ ಅವನ ಬೈಕ್ ಕೀ ತಗೋತಾನೆ. ಅರ್ಜುನ್ ಅಲ್ಲಿಂದ ಹೋಗ್ತಿದ್ದಾಗ ಆ ಬ್ಯಾಂಕ್ ಎಂಪ್ಲಾಯ್ ಸರ್ ನನ್ನ ಬೈಕ್ ಕೀ ಆದ್ರೂ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ್ ನಾಳೆ ಬಂದು ತಗೊಂಡು ಹೋಗು ಅಂತ ಹೇಳ್ತಾನೆ. ಇದನ್ನ ಕೇಳಿ ಭಯದಿಂದ ಆ ಎಂಪ್ಲಾಯ್ ಸುಮ್ಮನಾಗ್ತಾನೆ. ಇನ್ನೊಂದು ಕಡೆ ಶಮಾ ರಣವೀರ್ ಬಗ್ಗೆ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡ್ತಾಳೆ. ಆಗ ಪ್ರಿನ್ಸಿಪಲ್ ತಂದೆ ತಾಯಿನ ಕರಿತೀನಿ, ನೀನು ಆ ವಿಡಿಯೋ ಡಿಲೀಟ್ ಮಾಡು, ಇಲ್ಲಾಂದ್ರೆ ಕಾಲೇಜ್ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಮಾ ಅಪ್ಸೆಟ್ ಆಗ್ತಾಳೆ. ಯಾಕಂದ್ರೆ ಆಕೆ ಪ್ರಿನ್ಸಿಪಲ್ ಇನ್ನು ಜಾಸ್ತಿ ಆಕ್ಷನ್ ತಗೋತಾರೆ ಅಂತ ಅನ್ಕೊಂಡಿರ್ತಾಳೆ. ಶಮಾ ಹೊರಗೆ ಬಂದಾಗ ಆಕೆನ ರಮಿಸೋಕೆ ರಾಜನ್ ಆಕೆ ಹಿಂದೆ ಹೋಗ್ತಿರ್ತಾನೆ. ಇದನ್ನ ನೋಡಿ ಅರ್ಜುನ್ ರಾಜನ್ ಶಮಾನ ಸತಾಯಿಸ್ತಿದ್ದಾನೆ ಅಂತ ತಿಳ್ಕೊಂಡು ಕಾಲೇಜ್ ಒಳಗೆ ಹೋಗಿ ರಾಜನ್ಗೆ ತುಂಬಾ ಹೊಡಿತಾನೆ. ಇದರಿಂದ ಪೊಲೀಸರು ಅರ್ಜುನ್ನ ಅರೆಸ್ಟ್ ಮಾಡ್ತಾರೆ. ಪ್ರಭಾಕರ್ ಅರ್ಜುನ್ನ ಬಿಡಿಸೋಕೆ ಸ್ಟೇಷನ್ಗೆ ಹೋಗ್ತಾನೆ. ಆಗ ಪೊಲೀಸರು ಹುಡುಗ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಹುಡುಗ ಏನು ಆಕ್ಷನ್ ತಗೋಬೇಡ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಅಲ್ಲಿ ಶಮಾ ಬರ್ತಾಳೆ. ಶಮಾ ಅರ್ಜುನ್ಗೆ ತುಂಬಾ ಬೈತಾಳೆ ಮತ್ತು ರಾಜನ್ ಆಕೆ ಫ್ರೆಂಡ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅರ್ಜುನ್ಗೆ ತಾನು ಬೈ ಮಿಸ್ಟೇಕ್ ಆಗಿ ರಾಜನ್ನ ಹೊಡೆದೆ ಅಂತ ಅರ್ಥವಾಗುತ್ತೆ. ಈಗ ನೆಕ್ಸ್ಟ್ ನಲ್ಲಿ ಪ್ರಿನ್ಸ್ ಅರ್ಜುನ್ ಮನೆಗೆ ಬರ್ತಾನೆ. ಇಲ್ಲಿ ಅರ್ಜುನ್ ಜೈಲಲ್ಲಿರ್ತಾನೆ. ಇನ್ನು ಶಮಾ ಹಾಸ್ಪಿಟಲ್ಗೆ ರಾಜನ್ನ ಮೀಟ್ ಆಗೋಕೆ ಹೋಗಿರ್ತಾಳೆ. ಇಲ್ಲಿ ಪ್ರಿನ್ಸ್ ಅರ್ಜುನ್ ಮನೆಯಲ್ಲಿ ತನ್ನ ಗನ್ ಹುಡುಕೋಕೆ ಬಂದಿರ್ತಾನೆ. ಆದ್ರೆ ಅದು ಅವನಿಗೆ ಸಿಗಲ್ಲ. ಇದರಿಂದ ಪ್ರಿನ್ಸ್ ಮನೆ ಸಾಮಾನೆಲ್ಲ ಒಡೆದು ಹಾಕ್ತಾನೆ. ಈಗ ಮಾರನೇ ದಿನ ಅರ್ಜುನ್ ಜೈಲಿಂದ ರಿಲೀಸ್ ಆದ್ಮೇಲೆ ಸೀದಾ ರಾಜನ ಹತ್ರ ಹೋಗಿ ಅವನಿಗೆ ಸ್ವಾರಿ ಕೇಳ್ತಾನೆ. ಈಗ ಅರ್ಜುನ್ ಮನೆಗೆ ಬಂದಾಗ ಮನೆಯಲ್ಲಿ ಸಾಮಾನೆಲ್ಲ ಅಸ್ತವ್ಯಸ್ತವಾಗಿರುತ್ತೆ. ಅಷ್ಟೇ ಅಲ್ಲದೆ ಅರ್ಜುನ್ ಹೆಂಡತಿ ಸುಧಾ ಮಾಡಿದ್ದ ಪಿಕಲ್ಸ್ ಕೂಡ ಮನೆಯಲ್ಲಿ ಹರಡಿರುತ್ತೆ. ಇದನ್ನ ನೋಡಿ ಅರ್ಜುನ್ಗೆ ತುಂಬಾ ಬೇಜಾರಾಗುತ್ತೆ.
ಅವನು ಅಲ್ಲಿಂದ ಬಸ್ ಸ್ಟಾಪ್ಗೆ ಹೋಗ್ತಾನೆ. ಆಕ್ಚುಲಿ ನಾಳೆ ಶಮಾ ಟೂರ್ನಮೆಂಟ್ ಇರುತ್ತೆ, ಅದಕ್ಕೆ ಆಕೆ ಹೋಗ್ತಿರ್ತಾಳೆ. ಅರ್ಜುನ್ ಶಮಾಗೋಸ್ಕರ ಶೂ ತಂದಿರ್ತಾನೆ, ಅದಕ್ಕೆ ಅವನು ಅದನ್ನ ಕೊಡೋಕೆ ಬಂದಿರ್ತಾನೆ. ಶೂ ನೋಡಿ ಶಮಾ ಅರ್ಜುನ್ಗೆ ಯಾವತ್ತಿಂದ ನಮ್ಮ ಕೇರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳ್ತಾಳೆ ಮತ್ತು ಅರ್ಜುನ್ಗೆ ಕೋಪದಲ್ಲಿ ಕೆಲವೊಂದು ವಿಷಯ ಹೇಳ್ತಾಳೆ. ಇಲ್ಲಿ ನಮಗೆ ಯಾಕೆ ಶಮಾ ಅರ್ಜುನ್ ಮೇಲೆ ಕೋಪದಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಸುಧಾ ಬದುಕಿದ್ದಾಗ ಆಕೆ ಆಕ್ಸಿಡೆಂಟ್ ಆಗಿರುತ್ತೆ. ಆಗ ಶಮಾ ಒಬ್ಬಳೆ ಸುಧಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾಳೆ. ಆಕೆ ಅರ್ಜುನ್ಗೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದರೂ ಕಾಲ್ ಹತ್ತಿರಲ್ಲ. ಆ ಆಕ್ಸಿಡೆಂಟ್ ನಲ್ಲಿ ಸುಧಾ ಡೆತ್ ಆಗುತ್ತೆ. ಇದರಿಂದ ಶಮಾಗೆ ಅರ್ಜುನ್ ಅಂದ್ರೆ ಆಗ್ತಿರಲ್ಲ. ಈಗ ಶಮಾ ಬಸ್ಸಲ್ಲಿ ಕೂತು ಟೂರ್ನಮೆಂಟ್ಗೆ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಪ್ರಭಾಕರ್ ಅರ್ಜುನ್ ಹತ್ರ ಬಂದು ಪ್ರಿನ್ಸ್ ಜೊತೆ ಸೆಟಲ್ಮೆಂಟ್ ಮಾಡ್ಕೋ ಅಂತ ಹೇಳ್ತಾನೆ. ಆಗ ಅರ್ಜುನ್ ಕೂಡ ಸಾಕಾಗಿ ಆಯ್ತು ಅಂತ ಪ್ರಿನ್ಸ್ ಜಾಗಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಪ್ರಿನ್ಸ್ ಅರ್ಜುನ್ಗೆ ಸಾರಿ ಕೇಳುವಂತೆ ಹೇಳ್ತಾನೆ. ಆದ್ರೆ ಅರ್ಜುನ್ ಸಾರಿ ಕೇಳಲ್ಲ. ಆಗ ಪ್ರಿನ್ಸ್ ತನ್ನ ಗನ್ನಿಲ್ಲಿ ಅಂತ ಕೇಳ್ತಾನೆ. ಆಗ ಅರ್ಜುನ್ ನೀನೇ ಮನೆಗೆ ಬಂದು ತಗೊಂಡು ಹೋಗಿರ್ಬೇಕು, ಯಾಕಂದ್ರೆ ಅದು ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ದೀದಿ ಕೂಡ ಕಾಲ್ ಮಾಡ್ತಾಳೆ. ಈಕೆ ಪ್ರಿನ್ಸ್ಗೆ ಸೆಟಲ್ಮೆಂಟ್ ಮಾಡ್ಕೋ ಅಂತ ಹೇಳ್ತಾಳೆ. ಆದ್ರೆ ಪ್ರಿನ್ಸ್ ಮಾತ್ರ ಸೆಟಲ್ಮೆಂಟ್ ಮೂಡಲ್ಲಿ ಇರಲ್ಲ. ಈತ ಮತ್ತೆ ಅರ್ಜುನ್ನ ಟ್ರಿಗರ್ ಮಾಡ್ತಾನೆ. ಇದರಿಂದ ಅರ್ಜುನ್ಗೆ ಮತ್ತೆ ಕೋಪ ಬಂದು ಅಲ್ಲಿದ್ದವರನ್ನೆಲ್ಲ ಮುಗಿಸಿ ನದಿಯಲ್ಲಿ ಸತ್ತ ಮಗುವಿನ ತಾಯಿ ಮತ್ತು ಆ ಹುಡುಗನ ತಮ್ಮನ್ನ ಬಿಡಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಇವರು ಒಂದು ಊರಿಗೆ ಬಂದಾಗ ಅರ್ಜುನ್ ಈ ಊರು ತುಂಬಾ ಸೇಫ್, ಇಲ್ಲಿ ಪ್ರಿನ್ಸ್ ಮತ್ತು ಅವನ ಕಡೆಯವರು ಬರಲ್ಲ ಅಂತ ಹೇಳ್ತಾನೆ. ಆಗ ಆ ಹುಡುಗನ ತಾಯಿ ಹೇಗೆ ದೀದಿ ಮತ್ತು ಪ್ರಿನ್ಸ್ ಅಲ್ಲಿ ಅಕ್ರಮ ಮರಳು ಸಾಗಣೆ ಮಾಡ್ತಾರೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ದೀದಿ ಪ್ರಿನ್ಸ್ಗೆ ಕಾಲ್ ಮಾಡಿ ಬೈತಾಳೆ. ಆಗ ಪ್ರಿನ್ಸ್ ಇದೆಲ್ಲ ಸಾಫ್ಟಿಯಿಂದ ಆಯ್ತು, ಅವನೇ ಅರ್ಜುನ್ನ ಇಲ್ಲಿಗೆ ಕರ್ಕೊಂಡು ಬಂದ ಅಂತ ಹೇಳ್ತಾನೆ. ಇವರಿಬ್ಬರು ಸೇರಿ ಬ್ಲೇಮ್ ಎಲ್ಲ ಸಾಫ್ಟಿ ಮೇಲೆ ಹಾಕ್ತಾರೆ. ಆಗ ಪ್ರಿನ್ಸ್ ಸಾಫ್ಟಿಗೆ ಬೂಟ್ ಕಾಲಿಂದ ಹೊಡಿತಾನೆ. ಇದನ್ನ ನೋಡಿ ಸಾಫ್ಟಿ ಈ ಅಕ್ಕ ತಮ್ಮ ಇಬ್ಬರು ಸ್ವಾರ್ಥಿಗಳು, ಇವರಿಗಾಗಿ ಎಷ್ಟೇ ನಿಯತ್ತಿಂದ ಕೆಲಸ ಮಾಡಿದರೂ ವ್ಯರ್ಥ ಅನ್ಕೋತಾನೆ. ಈಗ ಸೀನ್ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಅರ್ಜುನ್ ಡ್ಯೂಟಿಯಲ್ಲಿದ್ದಾಗ ಟೆರೆಸ್ ಜೊತೆ ಫೈಟ್ ಮಾಡ್ತಿರ್ತಾನೆ. ಆಗ ಅವನಿಗೆ ತನ್ನ ಮಗಳು ಶಮಾ ಕಾಲ್ ಬರುತ್ತೆ. ಏಕೆಂದ್ರೆ ಸುಧಾಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆದ್ರೆ ಅರ್ಜುನ್ ಕಾಲ್ ರಿಸೀವ್ ಮಾಡೋ ಪೊಸಿಷನ್ ಅಲ್ಲಿ ಇರಲ್ಲ. ಇದರಿಂದ ಇಲ್ಲಿವರೆಗೆ ಶಮಾ ಅರ್ಜುನ್ ಮೇಲೆ ಕೋಪದಲ್ಲಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಅರ್ಜುನ್ ಪ್ರಭಾಕರ್ಗೆ ನಾನು ಶಮಾನ ಕರ್ಕೊಂಡು ಬರೋಕೆ ಬಸ್ ಸ್ಟಾಪ್ಗೆ ಹೋಗ್ತಿದ್ದೀನಿ, ಏಕೆಂದ್ರೆ ಶಮಾ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಶಮಾ ಬಸ್ ಸ್ಟಾಪ್ಗೆ ಬಂದಾಗ ಅಲ್ಲಿ ರಣವೀರ್ ಬಂದು ಶಮಾನ ಎತ್ಕೊಂಡು ಹೋಗ್ಬಿಡ್ತಾನೆ. ಇದನ್ನ ನೋಡಿ ಅರ್ಜುನ್ ಕೂಡ ರಣವೀರ್ನ ಫಾಲೋ ಮಾಡ್ತಾನೆ. ಆದ್ರೆ ಅದೇ ಟೈಮಲ್ಲಿ ಪ್ರಿನ್ಸ್ ಅನ್ನ ಗ್ಯಾಂಗ್ ಜೊತೆ ಬಂದು ಅರ್ಜುನ್ಗೆ ಆಕ್ಸಿಡೆಂಟ್ ಮಾಡ್ತಾನೆ. ಇದರಿಂದ ಅರ್ಜುನ್ಗೆ ತುಂಬಾ ಗಾಯವಾಗುತ್ತೆ. ಅವನು ಅದೇ ಪರಿಸ್ಥಿತಿಯಲ್ಲಿ ಅರ್ಜುನ್ನ ಕರ್ಕೊಂಡು ಬಂದು ಒಂದು ಕಂಬಕ್ಕೆ ಕಟ್ಟಿ ನನ್ನ ಗನ್ನೆಲ್ಲಿ ಅಂತ ಟಾರ್ಚರ್ ಕೊಡ್ತಿರ್ತಾನೆ. ಸೀನ್ ಈಗ ಶಮಾ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ರಣವೀರ್ ಶಮಾ ಜೊತೆ ಬಲಾತ್ಕಾರ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಶಮಾ ತುಂಬಾ ಸ್ಟ್ರಾಂಗ್ ಆಗಿರ್ತಾಳೆ. ಹೀಗೆ ರಣವೀರ್ ಮತ್ತು ಅವನ ಫ್ರೆಂಡ್ಸ್ ನ ಹೊಡೆದು ತನ್ನ ಬ್ಯಾಗ್ ಹತ್ರ ಬರ್ತಾಳೆ. ಆದ್ರೂ ರಣವೀರ್ ಮತ್ತು ಅವನ ಫ್ರೆಂಡ್ಸ್ ಶಮಾ ಹಿಂದೆ ಬರ್ತಿರ್ತಾರೆ. ಆಗ ಶಮಾ ತನ್ನ ಬ್ಯಾಗ್ ಇಂದ ಕಣ್ ತೆಗಿತಾಳೆ. ಇದನ್ನ ನೋಡಿ ರಣವೀರ್ ಅಂಡ್ ಫ್ರೆಂಡ್ಸ್ ಅಲ್ಲಿಂದ ಓಡೋಗ್ತಾರೆ. ಅಂದರೆ ಪ್ರಿನ್ಸ್ ಗನ್ ಇಷ್ಟೊತ್ತು ಶಮಾ ಹತ್ರ ಇರುತ್ತೆ. ಈಗ ಪ್ರಿನ್ಸ್ ಶಮಾಗೆ ಕಾಲ್ ಮಾಡಿ ನಿನ್ನ ತಂದೆಗೆ ಆಕ್ಸಿಡೆಂಟ್ ಆಗಿದೆ, ಇಲ್ಲಿ ಬಾ ಅಂತ ಹೇಳ್ತಾನೆ. ಶಮಾ ಪ್ರಿನ್ಸ್ ಹೇಳಿದ ಜಾಗಕ್ಕೆ ಬಂದಾಗ ಅಲ್ಲಿ ತನ್ನ ತಂದೆನ ಕಟ್ಟಿ ಹಾಕಿರೋದು ನೋಡಿ ಬೇಜಾರಾಗ್ತಾಳೆ. ಪ್ರಿನ್ಸ್ಗೆ ಶಮಾ ಕಡೆಯಿಂದ ತನ್ನ ಗನ್ ಸಿಗುತ್ತೆ. ಇವನು ಇವರಿಬ್ಬರನ್ನ ಕಟ್ಟಿ ಹಾಕಿ ಟಾರ್ಚರ್ ಮಾಡ್ತಿರ್ತಾನೆ. ಆಗ ಪ್ರಭಾಕರ್ ಪ್ರಿನ್ಸ್ಗೆ ಕಾಲ್ ಮಾಡಿ ನಾನು ಆ ತಾಯಿ ಮಗುನ ನಿನಗೆ ಕೊಡ್ತೀನಿ, ಅರ್ಜುನ್ ಮತ್ತು ಶಮಾನ ಬಿಟ್ಬಿಡು ಅಂತ ಹೇಳ್ತಾನೆ. ಆಗ ಪ್ರಿನ್ಸ್ ಸರಿ ಅಂತ ಎಕ್ಸ್ಚೇಂಜ್ಗೆ ಒಂದು ಲೊಕೇಶನ್ ಕಳಿಸ್ತಾನೆ. ಈಗ ಇವರು ಒಂದು ನದಿ ದಂಡೆ ಹತ್ರ ಬರ್ತಾರೆ. ಪ್ರಿನ್ಸ್ ಶಮಾ ಮತ್ತು ಅರ್ಜುನ್ನ ಕರ್ಕೊಂಡು ಬಂದಿರ್ತಾನೆ. ಇನ್ನು ಪ್ರಭಾಕರ್ ಆ ತಾಯಿ ಮತ್ತು ಮಗುನ ತಂದಿರ್ತಾನೆ. ಇಲ್ಲಿ ಪ್ರಿನ್ಸ್ ತನ್ನ ವಿರುದ್ಧ ಯಾವ ಎವಿಡೆನ್ಸ್ ಇರಬಾರ್ದಂತ ಆ ತಾಯಿ ಮತ್ತು ಮಗುನ ಹೂತಾಕ್ಬೇಕಂತ ಟ್ರೈ ಮಾಡ್ತಿರ್ತಾನೆ. ಆಗ ಅರ್ಜುನ್ ಮತ್ತು ಪ್ರಿನ್ಸ್ ನಡುವೆ ಜಗಳ ಆಗುತ್ತೆ. ಇದೇ ಫೈಟ್ ಅಲ್ಲಿ ಪ್ರಭಾಕರ್ಗೆ ಗುಂಡು ಬೀಳುತ್ತೆ, ಆತ ಸತ್ತೋಗ್ತಾನೆ. ಈಗ ಅರ್ಜುನ್ನ ಪ್ರಿನ್ಸ್ ಕಡೆಯವರು ರೌಂಡ್ ಅಪ್ ಮಾಡ್ತಾರೆ. ಅರ್ಜುನ್ ಒಬ್ಬನೇ ಇರ್ತಾನೆ. ಆಗ ಅಲ್ಲಿ ಅಚಾನಕ್ ಆಗಿ ಅರ್ಜುನ್ ಜೊತೆ ಆರ್ಮಿಯಲ್ಲಿ ಕೆಲಸ ಮಾಡಿದ ರಿಟೈರ್ಡ್ ಆಫೀಸರ್ಸ್ ಬರ್ತಾರೆ. ಇವರು ಪ್ರಿನ್ಸ್ ಮತ್ತು ಅವರ ಕಡೆಯವರನ್ನ ಗನ್ ಪಾಯಿಂಟ್ ನಲ್ಲಿ ತಗೋತಾರೆ. ಇನ್ನೊಂದು ಕಡೆ ಸಾಫ್ಟಿ ಜೈಲಲ್ಲಿ ದೀದಿಗೆ ತನ್ನ ತಂಗಿಗೆ ಹೇಳಿ ವಿಷ ಹಾಕಿಸ್ತಾನೆ. ಇದರಿಂದ ಆಕೆ ಅಲ್ಲೇ ಸತ್ತೋಗ್ತಾಳೆ. ಆಗ ಅವನು ತನ್ನ ಕಡೆಯವರಿಗೆ ಕಾಲ್ ಮಾಡಿ ಪ್ರಿನ್ಸ್ ನ ಬಿಟ್ಟು ಹೋಗುವಂತೆ ಹೇಳ್ತಾನೆ. ಇದರಿಂದ ಪ್ರಿನ್ಸ್ ಈಗ ಒಬ್ಬನೇ ಆಗ್ತಾನೆ. ಅರ್ಜುನ್ ಪ್ರಿನ್ಸ್ ನ ತುಂಬಾ ಹೊಡಿತಾನೆ. ಆದ್ರೆ ಅವನು ಅವನನ್ನ ಸಾಯಿಸದೆ ಹಾಗೆ ಬಿಡ್ತಾನೆ. ಆಗ ಅಲ್ಲಿ ಆ ಮಗುವಿನ ತಾಯಿ ಬರ್ತಾಳೆ. ಈಕೆಗೆ ಪ್ರಿನ್ಸ್ ಮೇಲೆ ತುಂಬಾ ಕೋಪ ಇರುತ್ತೆ. ಈಕೆ ಪ್ರಿನ್ಸ್ ನ ತಮಗಾಗಿ ತೋಡಿದ ಗುಣಿಯಲ್ಲಿ ಹಾಕ್ತಾಳೆ. ಆಮೇಲೆ ಕಾರಿಂದ ಅವನ ತಲೆ ಮೇಲೆ ಏರಿಸ್ತಾಳೆ. ಇದರಿಂದ ಪ್ರಿನ್ಸ್ ಅಲ್ಲೇ ಸತ್ತೋಗ್ತಾನೆ. ಈಗ ನೆಕ್ಸ್ಟ್ ನಲ್ಲಿ ಸಾಫ್ಟಿ ಅರ್ಜುನ್ ಮನೆ ಹತ್ರ ಬಂದು ನನ್ನ ಟೀಮ್ ಜೊತೆ ಸೇರ್ಕೋ, ಇಲ್ಲ ಸಾಯೋಕೆ ರೆಡಿ ಆಗಿರು ಅಂತ ಹೇಳ್ತಾನೆ. ಆದ್ರೆ ಸುಬೇದಾರ್ ಸಾಬ್ ಮತ್ತೆ ವಾರ್ಗೆ ಸಿದ್ಧ ಆಗ್ತಾರೆ. ಸೊ ಈ ಮೂವಿಯ ಪಾರ್ಟ್ 2 ಕೂಡ ಬರ್ಬೋದು. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.